Manipal Academy of Higher Education presents Chanaksha Challenge Season 3, powered by Computer Galaxy Udupi, supported by Silas PU College Udupi, Naturia. ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಮಣಿಪಾಲ್ ಅರ್ಪಿಸುವ ಚಾಣಕ್ಯ ಚಾಲೆಂಜ್ ಸೀಸನ್ 3 ಪವರ್ಡ್ ಬೈ ಕಂಪ್ಯೂಟರ್ ಗ್ಯಾಲಕ್ಸಿ ಉಡುಪಿ, ಸಪೋರ್ಟೆಡ್ ಬೈ ಸಿಲಾಸ್ ಯೂನಿವರ್ಸಿಟಿ ಕಾಲೇಜ್ ಉಡುಪಿ ಮತ್ತು ನ್ಯಾಚುರಿಯಾ. ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಮೊದಲ ಸುತ್ತಿನಲ್ಲಿ ತಾವು ಹೆಚ್ಚು ಅಂಕಗಳನ್ನು ಗಳಿಸಿದ್ರಿಂದ ಈ ಸುತ್ತಿಗೆ ಬಂದಿದ್ದೀರಿ. ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಿದ್ದೇನೆ. ನಾನು ಅಲ್ವಿಂದ್ ಅಂತಿ ಪೆರ್ನಾಲು. ಕ್ವಿಜ್ ಆರಂಭ ಮಾಡುವ ಮೊದಲು ಹೊಸ ಮುಖ ಕಾಣ್ತಾ ಇದೆ. ನಮ್ಮ ಪ್ರೇಕ್ಷಕರಿಗೆ ನಿಮ್ಮ ನೆನಪಿರಬಹುದು, ಪರಿಚಯ ಇರಬಹುದು, ಆದರೂ ಕೂಡ ಸಂಪ್ರದಾಯದ ಪ್ರಕಾರ ಒಂದು ಪರಿಚಯ ಮಾಡಲಿಕ್ಕಿದೆ. ಸೊ ನಮ್ಮಲ್ಲಿ 2 ತಂಡಗಳಿವೆ. ಸೊ ಕ್ರೈಸ್ಟ್ ಸ್ಕೂಲ್ ಮಣಿಪಾಲ್, ಎಸ್, ಇಂಟ್ರಡ್ಯೂಸ್ ಪ್ಲೀಸ್. ನನ್ನ ಹೆಸರು ಯೋಗೀಶ್ ಎಸ್ಕುಲಾಲ್. ನಾನು ಕ್ರೈಸ್ಟ್ ಸ್ಕೂಲಿಂದ ಬಂದಿದ್ದೇನೆ. ನನ್ನ ಕ್ಲಾಸ್ 10th ಆಗಿದೆ ಈಗ. ಕ್ಲಾಸ್ 10th ಆಗಿದೆ. ಓಕೆ, ಗಟ್ಟಿ ಮಾತಾಡಬಾರದು ಅಂತ ಯಾರಾದರೂ ಹೇಳಿದಾರಾ? ಇಲ್ಲ. ನೆರೆಮನೆಯವಳು? ಹಾಂ. ಇಲ್ಲ. ಪಕ್ಕದ ಮನೆಯವಳು? ಇಲ್ಲ. ಮನೆಯವರು? ಇಲ್ಲ. ಹಾಗಾದರೆ ಗಟ್ಟಿ ಮಾತಾಡ್ಬೋದಲ್ವಾ? ಗಂಡಸರು ಮಾತನಾಡೋದಿಲ್ಲ ಮಾರೆ, ಈಗೆಲ್ಲ ಹೆಂಗಸರಿ ಆಗಿದೆ. ಮೊಬೈಲ್ ತೆಗೆದ್ರು ಅದರಲ್ಲಿ ಕೂಡ ಗೂಗಲ್ ಮ್ಯಾಪ್ ಹೇಳುವವಳು ಯಾರು? ಹುಡುಗಿ. ಮೊಬೈಲ್ ರಾಂಗ್ ನಂಬರ್ ಆದರೂ ಕೂಡ ಹೇಳುವವರು ಯಾರು? ಹುಡುಗಿ. ನಾಟ್ ರೀಚಬಲ್ ಆದರೂ ಕೂಡ ಹೇಳುವವರು ಯಾರು? ಮತ್ತು ಹುಡುಗರು ಮಾತನಾಡೋದು ಯಾವಾಗ? ಗಟ್ಟಿ ಸ್ವರವೇ ಈಗ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಮುಂದಕ್ಕಿಲ್ಲ. ಸೊ ನಿಮ್ಮ ಪಾರ್ಟ್ನರ್ ಇದ್ದಾರೆ. ನನ್ನ ಹೆಸರು ಶರಜ್ ಪಿ ರೈ. ನಾನು ಕ್ರೈಸ್ಟ್ ಶಾಲೆ ಮಣಿಪಾಲದಲ್ಲಿ ಕ್ಲಾಸ್ 10th ಅನ್ನು ಮುಗಿಸಿದ್ದೇನೆ. ಎಸ್, ಸೆಂಟ್ ಮೇರಿಸ್ ಕನ್ನರ್ಪಾಡಿ. ನನ್ನ ಹೆಸರು ನವ್ಯ ಶೆಟ್ಟಿ. ನಾನು ಸೇಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ 10th ಗ್ರೇಡಲ್ಲಿ ಓದುತ್ತಿದ್ದೇನೆ. 9th ಪಾಸ್ 10th. ಎಸ್, ಹೀರೋ. ನನ್ನ ಹೆಸರು ಆದಿತ್ಯ. ನನ್ನ 10th ಮುಗಿದಿದೆ. ನಾನು ಸೇಂಟ್ ಮೇರಿಸಲ್ಲಿ ಕಲಿತಿದ್ದೇನೆ. ಈಗ ಮನೆಯಲ್ಲಿ ಆಟ ಆಡುತ್ತಿದ್ದೇನೆ. ಹೌದು. ಮಾತನಾಡುವುದು ಹೇಗೆಯಾ? should be bold enough. Okay, all the best for the next round. ಇದರಲ್ಲಿ ಹೆಚ್ಚು ಅಂಕಗಳನ್ನು ಪಡೆದವರು ಕೊನೆ ಹಂತಕ್ಕೆ ಹೋಗಬಹುದು, ಸೆಮಿಫೈನಲ್ಗೆ ಹೋಗಬಹುದು, ಅಥವಾ ನಿಮಗಿಂತ ಹೆಚ್ಚು ಪಡೆಯುವವರು ಅವರು ಹೋಗಬಹುದು. ಸೊ ಹೆಚ್ಚಿನ ಅಂಕಗಳನ್ನು ಪಡೆಯಲಿಕ್ಕೆ ಪ್ರಯತ್ನ ಪಡಬೇಕಂತ ಹೇಳಿಕೊಳ್ಳುತ್ತಾ, ಮತ್ತು ನವ್ಯ ಅಲ್ವಾ, ನಿಮಗೆ ವೆಲ್ಕಮ್ ಹೇಳ್ತಾ ಇದ್ದೇನೆ. ಸೊ TV ಸ್ಟುಡಿಯೋಗೆ ಎಲ್ಲಿಯಾದರೂ ಹೋಗಿದ್ರಾ ಲೈಫ್ನಲ್ಲಿ? ಫಸ್ಟ್ ಟೈಮಾ? ಹೌದು, ಫಸ್ಟ್ ಟೈಮ್. ಹೇಗೆ ಅನಿಸ್ತದೆ? ಚೆನ್ನಾಗಿದೆ. ಅಲ್ಲ, ನಮ್ಮ ಸ್ಟುಡಿಯೋ ಚೆನ್ನಾಗಿರುತ್ತೆ, ನಿಮ್ಗೆ ಹೇಗೆ ಅನಿಸ್ತದೆ? ಖುಷಿ ಆಗ್ತಾ ಉಂಟು. ಸೊ ವೆನ್ ಯು ಆರ್ ಸೆಲೆಕ್ಟೆಡ್, ವಾಟ್ ವಾಸ್ ಯುವರ್ ಇಮಿಡಿಯೇಟ್ ರೆಸ್ಪಾನ್ಸ್ ಇನ್ ದ ಸ್ಕೂಲ್? I was happy. Like I never, went to any competition in some studio. Yes. So I was excited. So keep the same excitement. We'll start from general knowledge. Are you ready? Rules: direct question 50 marks, if it is pass 20 marks. Okay, ನಿಮಗೆ ನಾನು ಇಂಗ್ಲೀಷ್ನಲ್ಲಿ ಕೇಳಬೇಕಲ್ಲ? ಬೇಡಲ್ಲ? ರೆಡಿ ಇದ್ದೀರಲ್ಲ? ಒಮ್ಮೆ ಪ್ರಶ್ನೆಯನ್ನು ಕೇಳಿದ ಮೇಲೆ ಪುನಃ ರಿಪೀಟ್ ಅಂತ ಹೇಳುವವರು ನೀವೇ ಅಲ್ವಾ? ಹಾಂ. ಈ ಪ್ರಶ್ನೆಯನ್ನು ಕೇಳುವಾಗ 2 ತಂಡಕ್ಕೂ ಕೂಡ ಸೇಮ್ ಕ್ವಶನ್. ನೀವು ಅವರಿಗೆ ಮಾತ್ರ ಕೇಳ್ತಿದ್ದೇನೆ ಅಂತೇಳಿ ನೀವು ಸುಮ್ಮನೆ ಇದ್ಕೊಂಡು ಮನಸ್ಸಿನಲ್ಲಿ ಕ್ರಿಕೆಟ್ ಆಡ್ತಾ ಇದ್ರೆ ಆಗೋದಿಲ್ಲ. ಯಾಕಂದರೆ 20 ಪಾಯಿಂಟ್ಸ್ ಇದೆ. ನಾನು ಮತ್ತೆ ಆ ಕ್ವಶನ್ ರಿಪೀಟ್ ಮಾಡೋಲ್ಲ. ಸೊ ಶಲ್ ವಿ ಸ್ಟಾರ್ಟ್? ವಿಲ್ ಸ್ಟಾರ್ಟ್ ಫ್ರಮ್ ಕನ್ನರ್ಪಾಡಿ ಆರ್ ಮಣಿಪಾಲ್? ಫ್ರಮ್ ಎನಿ ಪ್ಲೇಸ್. ಓಕೆ, ವಿಲ್ ಸ್ಟಾರ್ಟ್ ಫ್ರಮ್ ಮಣಿಪಾಲ್. ಸೊ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ supports this particular ಚಾಣಕ್ಯ ಚಾಲೆಂಜ್ ಸೀಸನ್ 3. ವಿಲ್ ಸ್ಟಾರ್ಟ್ ಫ್ರಮ್ ಯು. ಜನರಲ್ ನಾಲೆಜ್. ದೇಶದ ಅತಿ ಉದ್ದನೆಯ ಅಣೆಕಟ್ಟು ಯಾವುದು? ವಿಚ್ ಇಸ್ ದ ಲಾಂಗೆಸ್ಟ್ ಡ್ಯಾಮ್ ಆಫ್ ಇಂಡಿಯಾ? Tehri Dam at Uttarakhand. Wrong. Answer is wrong. Kannarpadi. Hold the mic. ನಿಮಗೆ ಅವಕಾಶ ಇಲ್ಲ. ಸರ್ದಾರ್ ಸರೋವರ್ ಡ್ಯಾಮ್ at ಗುಜರಾತ್. You are also wrong. ಅದು ಹಿರಾಕುಡ್ ಅಣೆಕಟ್ಟು ಒಡಿಸ್ಸಾದಲ್ಲಿದೆ. 29.72 ಕಿಲೋಮೀಟರ್ಸ್ ಅಷ್ಟು ಉದ್ದ ಇದೆ ಹಿರಾಕುಡ್. ಸೊ ನೋ ವರೀಸ್, ಯಾರು ಕೂಡ ಅಕೌಂಟನ್ನು ಓಪನ್ ಮಾಡಲಿಲ್ಲ. ಈಗ ನಿಮಗೆ ಅಕೌಂಟ್ ಮಾಡಲಿಕ್ಕೆ ನೇರ ಕ್ವಶನ್, 50 ಅಂಕಗಳಿಗೆ. ಸುನೀತಾ ವಿಲಿಯಮ್ಸ್ ಭಾರತಕ್ಕೆ ಸಂಬಂಧಪಟ್ಟವಳು ಅಂತೇಳಿ ನಾವು ಬಹಳ ಸಂಭ್ರಮಿಸಿದೆವು. ಶಿ ಬಿಲಾಂಗ್ಸ್ ಟು ಇಂಡಿಯನ್ ಒರಿಜಿನ್ ಅಂತ ಹೇಳಿ. ಇಂಡಿಯನ್ ಒರಿಜಿನ್ ಆದರೆ ಯಾವ ಸ್ಥಳಕ್ಕೆ ಅವಳು ಸಂಬಂಧಪಟ್ಟವಳು? ಶಿ ಬಿಲಾಂಗ್ಸ್ ಟು ವಿಚ್ ಪ್ಲೇಸ್ ಆಫ್ ಇಂಡಿಯಾ?
ಈಸ್ ಇಂಡಿಯನ್ ಅಂತ ಹೇಳಿ ಹೇಳಿದ್ರಲ್ಲ. State. ಯಾ, ಸ್ಟೇಟ್ ಓನ್ಲಿ, ದೆನ್ ವಾಟ್? Gujarat. ರೈಟ್ ಆನ್ಸರ್, 50 ಪಾಯಿಂಟ್ಸ್. ಸೊ ಅವಳ ತಂದೆ ಗುಜರಾತ್ನವರು, ದೀಪಕ್ ಪಾಂಡ್ಯ ಅಂತೇಳಿ ಅವರ ಹೆಸರು. ಮೆಹಸಾಣ ಡಿಸ್ಟ್ರಿಕ್ಟ್ ಆಫ್ ಗುಜರಾತ್. ಸೊ ಅಲ್ಲಿಗೆ ಸಂಬಂಧಪಟ್ಟವರು. ಸ್ಲೋವೇಕಿಯಾ ಅವರ ಹೆಂಡತಿ. ಸೊ ಅವರು ಮತ್ತೆ ಸೆಟ್ಲ್ ಆದದ್ದು ಅಮೇರಿಕಾದಲ್ಲಿ. ಸೊ ಹಾಗಾಗಿ ಸುನೀತಾ ಎಂಬ ಹೆಸರನ್ನು ಅವರು ಇಟ್ಟಿದ್ದಾರೆ. ಸುನೀತಾ ವಿಲಿಯಮ್ಸ್ ಬಿಲಾಂಗ್ಸ್ ಟು ಇಂಡಿಯನ್ ಒರಿಜಿನ್ ಆ್ಯಂಡ್ ದಟ್ ಇಸ್ ಫ್ರಮ್ ಗುಜರಾತ್. ರೈಟ್ ಆನ್ಸರ್, 50 ಪಾಯಿಂಟ್ಸ್, ವೆಲ್ ಡನ್. ಈಗ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ನಿಮಗೆ ಮತ್ತೊಮ್ಮೆ ಅವಕಾಶ. ಭೂಕಂಪವನ್ನು ಅಳೆಯುವ ಸಾಧನ ಯಾವುದು? ವಿಟ್ ಈಸ್ ದ ಇನ್ಸ್ಟ್ರೂಮೆಂಟ್ ಟು ಮೆಜರ್ ದ ಅರ್ಥ್ಕ್ವೇಕ್. ರೆಕ್ಟರ್ ಸ್ಕೇಲ್. ರೆಕ್ಟರ್ ಸ್ಕೇಲ್ ಈಸ್ ಇಲ್ಲ, ನೀವು ಸರಿ ಮಾಡ್ಬೋದಾ? ರೆಕ್ಟರ್ ಸ್ಕೇಲ್ ಪರಿಣಾಮ. ಐ ಆಮ್ ಆಸ್ಕಿಂಗ್ ದ ಇನ್ಸ್ಟ್ರೂಮೆಂಟ್. ಸಿಸ್ಮೋಗ್ರಾಫ್. ರೈಟ್ ಆನ್ಸರ್, ಸಿಸ್ಮೋಗ್ರಾಫ್. ನೀವು ವೇಯಿಂಗ್ ಮಿಷಿನ್ ನಲ್ಲಿ ನಿಂತರೆ ನೀವು ಎಷ್ಟು kg ಅಂತ ಹೇಳ್ಬೋದು. ಈಗ ನಿಮ್ಮ ವೆಯ್ಟನ್ನು ಮೆಜರ್ಮೆಂಟ್ ಮಾಡೋದು ಯಾವುದು? ವೇಯಿಂಗ್ ಮಿಷಿನ್. ನಿಮ್ಮ kgಯನ್ನು ಬರೆಯೋದು ಕಿಲೋಗ್ರಾಮ್ಸ್ನಲ್ಲಿ. ಸೊ ಇನ್ಸ್ಟ್ರೂಮೆಂಟ್ ಯಾವುದು? ಈಗ ಮಿಯಾನ್ಮಾರ್ನಲ್ಲಿ ಇತ್ತಿಗೆ 7.34 ರೆಕ್ಟರ್ ಮಾಪಕದಲ್ಲಿ ದಾಖಲಾಗಿದೆ. ಸೊ ಅದನ್ನು ಮೆಜರ್ ಮಾಡುವಂಥದ್ದು ಸಿಸ್ಮೋಗ್ರಾಫ್. ಓಕೆ, ಸೊ ನೀವು ರೆಕ್ಟರ್ ಅಂತ ಹೇಳಿದಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ಟೆ. ಸೊ 50 ಪಾಯಿಂಟ್ಸ್, ವೆಲ್ ಡನ್. ದ ಲಾಸ್ಟ್ ಕ್ವಶನ್ ಇನ್ ದಿಸ್ ಜನರಲ್ ನಾಲೆಜ್ ಸೆಕ್ಷನ್ ಫಾರ್ ಸೆಂಟ್ ಮೇರಿಸ್ ಕನ್ನರ್ಪಾಡಿ. ರೆಡಿ? ಎಸ್. ವನವಾಸದಲ್ಲಿರುವಾಗ ದ್ರೌಪದಿ ಭೀಮನಲ್ಲಿ ಒಂದು ಹೂ ತರಲಿಕ್ಕೆ ಹೇಳ್ತಾರೆ. ನನಗೆ ಈ ಹೂ ಇಷ್ಟ ಇದೆ, ಪರಿಮಳಯುಕ್ತವಾಗಿದೆ, ಆಕರ್ಷಕವಾಗಿದೆ. ಆ ಹೂವಿನ ಹೆಸರು ಯಾವುದು? Lotus. ಲೋಟಸ್ ಅಂದರೆ ತಾವರೆ. ತಪ್ಪುತ್ರ. ಎಸ್, ಅವ್ರು ಲೋಟಸ್ ಅಂತ ಹೇಳಿದ್ರು. ಲೋಟಸ್ ಅಂದರೆ ತಾವರೆ, ತಪ್ಪುತ್ರ. ಈಗ ಪಾಸ್ ಆಗಿದೆ. ನೀವು ಹೇಳಿದ್ರಿ ಬ್ರಹ್ಮಕಮಲ. ಮಗಲ 12 ಗಂಟೆಗೆ ಅರಳುವುದು. ಕಾಡು ಮೊದಲೇ ಕತ್ತಲು, ಈಗಿನ ಕಾಡಲ್ಲ. ಪಾಂಡವರು ವನವಾಸದಲ್ಲಿರುವಾಗ ಇರುವಂಥ ಕಾಡು ಮೊದಲೇ ಕತ್ತಲು. ಸೊ ನೀವು ಸುಗಂಧಿ ಅಂತ ಹೇಳಿದ್ರಿ, ಮತ್ತು ಕಮಲ ಅಂತ ಹೇಳಿದ್ರಿ. ಎರಡು ತಪ್ಪು. ಸೌಗಂಧಿಕಾ ಪುಷ್ಪ. ಸೊ ತೊಂದರೆ ಇಲ್ಲ, ಇಬ್ಬರು ಕೂಡ ಅಕೌಂಟನ್ನು ಓಪನ್ ಮಾಡಿದ್ರಿ. ಸೊ ನೀವಿದ್ದೀರಿ 50 points. 50 ಪಾಯಿಂಟ್ಸ್. ನೀವಿದ್ದೀರಿ 50 ಪಾಯಿಂಟ್ಸ್. 50 ಪಾಯಿಂಟ್ಸ್. 50 ಇದ್ದೀರಿ. ಸೊ ಚಾಣಕ್ಯ ಚಾಲೆಂಜ್ ಸೀಸನ್ 3 ಸೆಕೆಂಡ್ ರೌಂಡ್ ಬಂದಿದೆ. ಇದರಲ್ಲಿ ಈ ಸೆಗ್ಮೆಂಟ್ನಲ್ಲಿ ಸೆಕೆಂಡ್ ರೌಂಡ್ ಏನಂದರೆ ಫಟಾಫಟ್. ಈಗೆಲ್ಲ ಫಾಸ್ಟ್ ಬೇಕು ನಿಮಗೆ. ನಿಮ್ಮಲ್ಲಿ ಯಾರಾದರೂ ಒಬ್ಬರು ಆನ್ಸರ್ ಮಾಡಬೇಕು, ಇನ್ನೊಬ್ಬರು ಪ್ರಮೋಟ್ ಮಾಡ್ಬೋದು, ನಿಮಗೆ ಪ್ರಾಂಪ್ಟ್ ಮಾಡ್ಬೋದು, ಹೇಳಿಕೊಡ್ಬೋದು. ಆದರೆ ನೀವು ಹೇಳಿಕೊಟ್ಟದ್ದು ಅವರಿಗೆ ಕೇಳಿದರೂ ಕೂಡ ತೊಂದರೆ ಇಲ್ಲ, ಅವರಿಗೆ ಬೇರೆ ಪ್ರಶ್ನೆಗಳು ಇರ್ತವೆ. ಅದರ ಸಮಸ್ಯೆ ಏನಂತ ಹೇಳಿದರೆ, ಸರಿಯಾದ ಉತ್ತರಕ್ಕೆ 20 ಅಂಕಗಳು ಸಿಗ್ತವೆ. ಟೋಟಲ್ ಪ್ಯಾಕೇಜ್ 5 ಕ್ವಶನ್ಸ್ಗಳು 100 ಅಂಕಗಳು ಸಿಗ್ತವೆ. ನೀವು ತಪ್ಪು ಉತ್ತರ ಕೊಟ್ಟರೆ -10 ಇದೆ. ಪಾಸ್ ಹೇಳಿದರೆ, ಗೊತ್ತಿಲ್ಲ ಹೇಳಿದರೆ ನೋ ಮೈನಸ್. ಓಕೆ, ಹಾಗಂತೇಳಿ ಮೈನಸ್ ಉಂಟಂತೇಳಿ ಇರದೇ ಕೂತ್ಕೊಳ್ಬೇಡಿ, ನೀವು ಟ್ರೈ ಮಾಡಬೇಕು. ಓಕೆ, ಮೈನಸ್ ಇದೆ ಅಲ್ಲ, ನಮಗೆ ಮುಟ್ಟುವುದೇ ಬೇಡ, ಹಾಗೆ ಹೋಗಬೇಡಿ. ಓಕೆ, ಪ್ರಾಬ್ಲಮ್ ಈಸ್ ನೀವು ಒಂದೇ ಉತ್ತರ ಹೇಳಬೇಕು, ಇಲ್ಲದ್ರೆ ಪಾಸ್ ಹೇಳಬೇಕು. ಇಲ್ಲದಿದ್ದರೆ ನಾನು ಅದೇ ಪ್ರಶ್ನೆಯನ್ನು ರಿಪೀಟ್ ಮಾಡ್ತಾ ಇರ್ತೇನೆ. ಟೋಟಲ್ 60 ಸೆಕೆಂಡ್ಸ್ನಲ್ಲಿ ನಾನು 5 ಕ್ವಶನ್ಸ್ಗಳನ್ನು ಮುಗಿಸಬೇಕು. ಒಂದು ವೇಳೆ ನೀವು ಏನು ಮಾತಾಡದಿದ್ದರೆ ನಾನು ಅದೇ ಪ್ರಶ್ನೆಯನ್ನು ರಿಪೀಟ್ ಮಾಡ್ತೇನೆ, ನೆಕ್ಸ್ಟ್ ಕ್ವಶನ್ ಬರೋಲ್ಲ. ಕ್ಲಿಯರ್? ಕೊಯ್ ಶಕ್? ಹೂ ಇಸ್ ಆನ್ಸರಿಂಗ್? ನವ್ಯ? ಎಸ್, ರೆಡಿ? Here comes Fatafat for St. Mary's. Who is issuing National Saving Certificate? ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅನ್ನು ಯಾರು ನೀಡುತ್ತಾರೆ? Pass. ದುರ್ಯೋಧನನ ಹೆಂಡತಿ ಹೆಸರೇನು? ದ ನೇಮ್ ಆಫ್ ದುರ್ಯೋಧನಸ್ ವೈಫ್. ದ ವೈಫ್ ಆಫ್ ದುರ್ಯೋಧನ ಈಸ್? Pass. ಪಾಸ್. ಶಾಸಕರಾಗಲು ಕನಿಷ್ಠ ಪ್ರಾಯ ಎಷ್ಟು? ವಾಟ್ ಇಸ್ ದ ಮಿನಿಮಮ್ ಏಜ್ ಟು ಬಿಕಮ್ ದ 25. MLA? 25, ರೈಟ್. ಬೋನಸ್ ಎಂಬ ಪದ ಯಾವ ಆಟದಲ್ಲಿ ಬರ್ತದೆ? ಬೋನಸ್. Kabaddi. ರೈಟ್. ನಟ ಅಜಯ್ ದೇವಗನ್ ಅವರ ನಿಜ ಹೆಸರು ಏನು? Pass. ಪಾಸ್.
2 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಿ. 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ, 40 ಅಂಕಗಳು ನಮಗೆ ಸಿಗ್ತವೆ. ಸೊ ಮಾನ್ಯ ನಿಮ್ಮ ಪಾರ್ಟ್ನರ್ ಡೌಟನ್ನು ಕ್ಲಿಯರ್ ಮಾಡ್ತೇನೆ ನಾನು. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಇಸ್ ಇಶ್ಯೂಡ್ ಬೈ ಪೋಸ್ಟ್ ಆಫೀಸ್. ಇಟ್ ಈಸ್ ಕಾಲ್ಡ್ ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಕಿಸಾನ್ ವಿಕಾಸ್ ಪತ್ರ ಸಿಗುತ್ತೆ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಸಿಗುತ್ತೆ, ರೆಕರಿಂಗ್ ಡೆಪಾಸಿಟ್ RD ಮಾಡಬಹುದು. ಪೋಸ್ಟ್ ಆಫೀಸ್ನಲ್ಲಿ PPF ಇದೆ, ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್ ಇದೆ. ಸೊ ಇದೆಷ್ಟೆಲ್ಲ ಬ್ಯಾಂಕಿನಷ್ಟೇ ಕೆಲಸ ಪೋಸ್ಟ್ ಆಫೀಸ್ ಕೂಡ ಮಾಡುತ್ತೆ. ಬ್ಯಾಂಕಿನಲ್ಲಿ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಎಂಬುದು ಇಲ್ಲ. ಓಕೆ, ಅಲ್ಲಿ ಇರೋದು FD, ಫಿಕ್ಸ್ ಡೆಪಾಸಿಟ್. ದುರ್ಯೋಧನನ ಹೆಂಡತಿಯ ಹೆಸರು ಮಹಾಭಾರತದಲ್ಲಿ ಎಲ್ಲಿಯೂ ಕೂಡ ಬರೋಲ್ಲ, ಹೆಚ್ಚಾಗಿ ಬರೋಲ್ಲ. ಭಾನುಮತಿ ಅಂಥೇಳಿ. ಆತ ಯಾವಾಗಲೂ ಯುದ್ಧದಲ್ಲಿ ಪಾಂಡವರನ್ನು ಸೋಲಿಸಲಿಕ್ಕೆ, ಪಗಡೆ ಆಟ ಆಡಲಿಕ್ಕೆ ಇದರಲ್ಲಿಯೇ ಬ್ಯುಸಿ ಇರೋದನ್ನು, ಹೆಂಡತಿಯನ್ನು ಎಲ್ಲಿಯೂ ಕೂಡ ತೋರಿಸೋದು ಬಹಳ ಕಡಿಮೆ. ಆದರೆ ಅನೇಕ ಕಡೆಯಲ್ಲಿ ಉಲ್ಲೇಖ ಬರುತ್ತೆ. ಅವಳು ಹೇಳ್ತಾಳೆ, ಈ ವೈಮನಸ್ಸನ್ನು ನಮ್ಮ ಸಹೋದರನೊಟ್ಟಿಗೆ ಇಟ್ಕೊಳ್ಳೋದು ಬೇಡ, ಪಾಂಡವರೊಟ್ಟಿಗೆ ಇಟ್ಕೊಳ್ಬೋದು ಸಜೆಷನ್ ಅಂತ ಬರುತ್ತೆ, ಒಂದು ಪಾರ್ಟೇ ಬರುತ್ತೆ. ಅವಳ ಹೆಸರು ಭಾನುಮತಿ. ಶಾಸಕರಾಗಲು ಮಿನಿಮಮ್ ಏಜ್ ಇದೆ 25. ಸೊ ನೀವು ಗ್ರಾಮ ಪಂಚಾಯತ್ ಮೆಂಬರ್ ಆಗಲಿಕ್ಕೆ ವೋಟ್ ಹಾಕಲಿಕ್ಕೆ ನಿಮಗೆ 18 ವರ್ಷಗಳು ಬೇಕು. ಆಮೇಲೆ ಪಂಚಾಯತ್ನಲ್ಲಿ ನಿಲ್ಬೋದು, ಅಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಪಡೆದ ಮೇಲೆ 25 ವರ್ಷ ಆದಮೇಲೆ ನೀವು MLAಕ್ಕೆ ನಿಲ್ಬೋದು. ಆಮೇಲೆ MP ಆಗಲಿಕ್ಕೂ ಕೂಡ 25 ಇದೆ, ಪ್ರಧಾನಮಂತ್ರಿ ಆಗಲಿಕ್ಕೂ ಕೂಡ 25 ವರ್ಷ ಮಿನಿಮಮ್ ಅಂತ ಇದೆ. ಸೊ ರಾಷ್ಟ್ರಪತಿ ಆಗಬೇಕಾದ್ರೆ ಸ್ವಲ್ಪ ಅವಕಾಶ ಇದೆ. ಸೊ ಇದೆಲ್ಲ ಯಾಕೆ ಏಜ್ ಲಿಮಿಟ್ಗಳು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತದೆ ಅಂತ ಹೇಳಿದರೆ, ಫ್ರಮ್ ದ ಗ್ರಾಮ ಪಂಚಾಯತ್ ಲೆವೆಲ್ ಟಿಲ್ ದ ರಾಷ್ಟ್ರಪತಿ ಪೋಸ್ಟ್ ನಮಗೆ ಎಕ್ಸ್ಪೀರಿಯನ್ಸ್ ಆಗಬೇಕು ಎಂಬುದಾಗಿ. ಎಸ್, ಬೋನಸ್ ಎಂಬುದು ಬರುವಂಥದ್ದು ಕಬಡ್ಡಿಯಲ್ಲಿ, ಖೋಖೋದಲ್ಲಿ ಕೂಡ ಬರುತ್ತೆ, ಸ್ಪೆಷಲಿ ಬಾಸ್ಕೆಟ್ಬಾಲ್ನಲ್ಲಿ ಕೂಡ ಬರುತ್ತೆ. ಆದರೆ ಹೆಚ್ಚಾಗಿ ಬರುವಂಥದ್ದು ಕಬಡ್ಡಿಯಲ್ಲಿ. ಎಸ್, ನಟ ಅಜಯ್ ದೇವಗನ್, ನಿಮ್ಮ ಅಜಯ್ ದೇವಗನ್ ಅವರು ಪೊಲೀಸ್ ರೋಲ್ನಲ್ಲಿ ಬಹಳ ಫೇಮಸ್ ಆಗಿ ಕಾಣ್ತಾರೆ. ಕಾಮಿಡಿಯಲ್ಲಿ ಕೂಡ ಮಾಡಿದ್ದಾರೆ ಅವರು. ಸೊ ಅವರ ಮೂಲ ಹೆಸರು ವಿಶಾಲ್ ವೀರು ದೇವಗನ್. ಸೊ ಫಿಲ್ಮ್ನಲ್ಲಿ ಬರುವಾಗ ಅವರ ಹೆಸರುಗಳು ಬದಲಾಯಿಸ್ತಾರೆ, ಯಾವುದೋ ಒಂದು ಬ್ಲೈಂಡ್ ಬಿಲೀಫ್ನಿಂದಾಗಿ ಹಲವಾರು ಬದಲಾಯಿಸ್ತಾರೆ ಹಲವಾರು ಮಂದಿ. ಸೊ ಅದರಲ್ಲಿ ಅಜಯ್ ದೇವಗನ್ ಅಂತೇಳಿ, ಅಜಯ್ ಅಂತೇಳಿ ಹೆಟ್ಟೋದು ಅವರೇ. ಸೊ ಅವರ ಮೂಲ ಹೆಸರು ವಿಶಾಲ್. ಓಕೆ, ನಿಮಗೆ 40 ಅಂಕಗಳು ಸಿಗ್ತವೆ. ಸರಿ, ರೆಡಿ? ಯಾರು ಉತ್ತರ ಕೊಡ್ತಾರೆ? ನಾನು ಶರಜ್ ನಾನು. ಶರತ್. ಎಸ್, ಶಲ್ ವಿ ಸ್ಟಾರ್ಟ್? ಎಸ್ ಸರ್. ರೂಲ್ಸ್ ಆರ್ ಸೇಮ್. ಓಕೆ. ರೆಡಿ? ಎಸ್ ಸರ್. ಕರೆಂಟ್ ಅಕೌಂಟ್ ಯಾರು ಕೊಡ್ತಾರೆ? ಪಾಸ್. ಕರ್ಣನ ಹೆಂಡತಿ ಹೆಸರೇನು? ಪಾಸ್. ಗ್ರಾಮ ಪಂಚಾಯತ್ ಸದಸ್ಯನಾಗಲು ಕನಿಷ್ಠ ಪ್ರಾಯ ಎಷ್ಟು? ವಾಟ್ ಇಸ್ ದ ಮಿನಿಮಮ್ ಏಜ್ ಟು ಬಿಕಮ್ ದ ಪಂಚಾಯತ್ ಮೆಂಬರ್, ಟು ಎಲೆಕ್ಟ್ ದ ಪಂಚಾಯತ್ ಮೆಂಬರ್, ಟು ಬಿಕಮ್ ದ ಮೆಂಬರ್ ಆಫ್ ದ ಪಂಚಾಯತ್, to stand for the election, to contest the election? 25. Wrong. -10. ಹ್ಯಾಂಡ್ ಎಂಬ ಪದ ಯಾವ ಆಟದಲ್ಲಿ ಬರ್ತದೆ? ಪಾಸ್. ನಟ ಅಕ್ಷಯ್ ಕುಮಾರ್ ಅವರ ನಿಜ ನಾಮ ಯಾವುದು? ಪಾಸ್. ಎಸ್, -10. ಯಾವ ಪ್ರಶ್ನೆಗಳಿಗೂ ಉತ್ತರವನ್ನು ನೀವು ಕೊಡಲಿಲ್ಲ. ನೋಡುವ, ಕರೆಂಟ್ ಅಕೌಂಟ್ ಇರುವಂಥದ್ದು ಬಿಸ್ನೆಸ್ ಮ್ಯಾನ್ಗಳಿಗೆ, ಅದು ಬ್ಯಾಂಕ್ ಇಶ್ಯೂ ಮಾಡ್ತದೆ. ಬ್ಯಾಂಕ್ನಲ್ಲಿ 2 ಅಕೌಂಟ್ ಇದೆ, SB ಸೇವಿಂಗ್ ಅಕೌಂಟ್ಸ್, ಇನ್ನೊಂದು ಕರೆಂಟ್ ಅಕೌಂಟ್. ಓಕೆ. ಕರ್ಣನ ಹೆಂಡತಿ ಹೆಸರು, ಇದು ಸ್ವಲ್ಪ ಕಷ್ಟ, ವೃಷಾಲಿ. ಆಕೆ ಹೆಸರು ವೃಷಾಲಿ. ಗ್ರಾಮ ಪಂಚಾಯತ್, ಅದಕ್ಕೆ ನೀವು 25 ಅಂತ ಹೇಳಿದಿರಿ. 25 MLAಗೆ ಹೇಳಿದಾರಲ್ಲ, ಪುನಃ ಅದೇ 25 ಕೇಳ್ತೇನೆ ನಾನು. 21. ನಾನು ಪಂಚಾಯತ್ನಲ್ಲಿ ನಿಂತು ಎಕ್ಸ್ಪೀರಿಯನ್ಸ್ ಪಡೆದು MLA ಆಗಬೇಕು ಅಂತ ಹೇಳಿದೆ. ಸೊ ಅಂದರೆ 25 ಆಗಬೇಕು MLAಗೆ ನಿಲ್ಲಬೇಕಾದ್ರೆ. 21 ಪಂಚಾಯತ್ ಸದಸ್ಯನಾಗಲಿಕ್ಕೆ, ಎಲೆಕ್ಷನ್ ನಿಲ್ಲಲಿಕ್ಕೆ ನಿಮಗೆ 21 ವರ್ಷ ಆಗಬೇಕು. ಸೊ ಅಲ್ಲಿ ನೀವು ಎಡವಟ್ಟು ಮಾಡಿದಿರಿ, 10 ಅಂಕಗಳನ್ನು ಕಳ್ಕೊಂಡ್ರಿ. ಹ್ಯಾಂಡ್ ಎಂಬುದು ಹುಡುಗರಾಗಿ ಎಲ್ಲಿ ಮರ? ಫುಟ್ಬಾಲ್. ನೋಡು, ಫುಟ್ಬಾಲ್ನಲ್ಲಿ ಬರುವುದಲ್ಲ ಹ್ಯಾಂಡ್ ಅಂತೇಳಿ, ಕೈಗೆ ತಾಗಿದರೆ ಅದು ಕಾಲಿನಲ್ಲಿ ಆಡುವಂಥ ಆಟ. ಹ್ಯಾಂಡ್ ಎಂಬುದು ಫುಟ್ಬಾಲ್ನಲ್ಲಿ ಬರುತ್ತೆ. ನಟ ಅಕ್ಷಯ್ ಕುಮಾರ್ ಅವರ ಮೂಲ ಹೆಸರು ರಾಜೀವ್ ಹರಿಹೋಮ್. ಸೊ ಈ
ಹೆಸರು ಯಾರಿಗೂ ಕೂಡ ಗೊತ್ತಿಲ್ಲ. ಈಸ್ ನೋನ್ ಆ್ಯಸ್ ಅಕ್ಷಯ್ ಕುಮಾರ್. ಅವರ ಪಾಸ್ಪೋರ್ಟ್ ಕೂಡ ಅಕ್ಷಯ್ ಕುಮಾರ್ ಇದೆ. ಅವರು ಕೆನಡಾದ ಸಿಟಿಸನ್ ಕೂಡ ಆಗಿದ್ದರು, ಭಾರತದ ಸಿಟಿಸನ್ ಕೂಡ ಆಗಿದ್ದರು. ಆಮೇಲೆ ಚರ್ಚೆ ಆಯಿತು, ಆಮೇಲೆ ಕೆನಡಾದ ಸಿಟಿಸನ್ಶಿಪ್ಪನ್ನು ಬಿಟ್ಟಿದ್ದಾರೆ. ಸೊ ಇದರಲ್ಲಿ ನೀವು ಪಡೆದುಕೊಂಡದ್ದು ಇದೇನಿಲ್ಲ, ಕಳೆದುಕೊಂಡದ್ದು 10ಗಳು. ಸೊ ತೊಂದರೆ ಇಲ್ಲ, ಇನ್ನು ಮುಂದಕ್ಕೆ ರೌಂಡ್ ಇದೆ, ಅದರಲ್ಲಿ ಮುಂದಕ್ಕೆ ಹೋಗ್ಬೋದು. ಸೊ ಈ ಚಾಣಕ್ಯ ಚಾಲೆಂಜ್ನಲ್ಲಿ ಒಂದು ವಿರಾಮದ ಹೊತ್ತಾಗಿದೆ. ವಿರಾಮ ನಂತರ ನಮ್ಮ ರಸಪ್ರಶ್ನೆ ಕಾರ್ಯಕ್ರಮ ಮುಂದುವರಿತದೆ. ಯಾದ್ವಿ, ಏನ್ ತಿಂಡಿ ಮಾಡ್ಕೊಡ್ಲೆ? ಅಮ್ಮ, ದೋಸೆ ತಿಂದು ತುಂಬಾ ದಿನ ಆಯ್ತು. ದೋಸೆ ಮಾಡಮ್ಮ. ನಿನ್ನೆ ದೋಸೆ ಇಟ್ಟೇ ರುಬ್ಬಿಲ್ಲ, ಬೇರೆ ಏನಾದ್ರೂ ಮಾಡ್ಕೊಡ್ಲಾ? ಶ್ರುತಿ, ನ್ಯಾಚುರಲ್ಸ್ ರೆಡಿ ಇಡ್ಲಿ ದೋಸೆ ಬ್ಯಾಟರ್ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ. ಹ್ಞೂ ಸರಿ. ಹೀಗಿನ ಬ್ಯುಸಿ ಲೈಫ್ಗೆ ಪ್ರಿಸರ್ವೇಟಿವ್ ರಹಿತ ಮನೆಯ ರುಚಿ ಅಂತಿರುವ ನ್ಯಾಚುರಿಯಾಸ್ ಇಡ್ಲಿ ಹಾಗೂ ದೋಸಾ ಬ್ಯಾಟರ್. Dreaming big, it ain't easy. It makes us think, what else can we learn? How else can we solve? And who else can we impact to make the world a better place? We are the change makers, who with our collective passion dare to make a dent in the world and change it for the better forever. We are Manipal Academy of Higher Education. Computer Galaxy, a leading multi-brand computer sales and service center in Udupi for all brands of laptop, PC, printer and accessories to protect your computer from virus, to support for your internet connection, to secure your home with CC cameras. One-stop solution for your IT and surveillance system needs. Please do visit Computer Galaxy 1001 near Bhima Jewellers, Chittaranjan Circle, Udupi. Contact 99642 78276. ವಿರಾಮದ ನಂತರ ಚಾಣಕ್ಯ ಚಾಲೆಂಜ್ ಸೀಸನ್ 3 ಈ ಎಪಿಸೋಡ್ಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಿದ್ದೇನೆ. ಸ್ಪರ್ಧೆ ಮುಂದುವರಿತಾ ಇದೆ. ನಮ್ಮೊಂದಿಗಿದ್ದಾರೆ ಕನ್ನರ್ಪಾಡಿ ಸೈಂಟ್ ಮೇರೀಸ್ CBSE ಸ್ಕೂಲ್, ಕ್ರೈಸ್ಟ್ ಸ್ಕೂಲ್ ಮಣಿಪಾಲ್, ಅದು ಕೂಡ CBSE. ಸೊ ಕ್ರೈಸ್ಟ್ ಸ್ಕೂಲ್ ನಿಮ್ಮ ಸ್ಕೋರ್ ಇದೆ 40. ಕನ್ನರ್ಪಾಡಿ ನಿಮ್ಮ ಸ್ಕೋರ್ ಇದೆ 90. ಎಸ್, ಮುಂದುವರಿಸ್ತೇನೆ. ಈಗ ಪಾಸ್ ಇಲ್ಲ, ಡೈರೆಕ್ಟ್ ಕ್ವಶನ್ಗೆ ಸರಿಯಾದ ಉತ್ತರ ಆದರೆ 50 ಅಂಕಗಳು, ನೋ ಪಾಸ್. ಸೊ ಫಾರ್ ನಾಲೆಜ್ ನಾವು ಇಬ್ಬರು ತಿಳ್ಕೊಳ್ಬೋದು. ಸೊ ಕನ್ನರ್ಪಾಡಿ ಯಾರು ರೆಡಿ?
Yes, sir. Yes. What is your mother tongue? Tulu. Tulu. And your partners? Tulu. ಈ ತುಳು ಪಾತಿಯವ್ರನ್ನ ಇಲ್ಲಾಡು ಅಂದ ಇಂಚೆನೆ ಮೆಲ್ಲ ಪಾತಿರೋ ಪಟ ಪಟ್ ಪಾತಿರೋ ಜೋರ್ ಜೋರ್ ಪಾತೇರ್ವೆ ಚೂರು ಚೂರು ಪಾತಿರು ಜೋರು ಪಾತಿರು ಇಚ್ ಎಸ್ ತುಳು ಹಾಡುಗಳು ಇಟ್ಕೊಂಡು ಬಂದಿದ್ದೇನೆ. ಆದರೆ ಹಾಡಿದವರು ಮಾತ್ರ ಫೇಮಸ್ ಸೆಲೆಬ್ರಿಟೀಸ್ಗಳು. ಓಕೆ, ಅವರು ಬಾಲಿವುಡ್ನಲ್ಲಿ ಕೂಡ ಹಾಡಿದ್ದಾರೆ, ಸ್ಯಾಂಡಲ್ವುಡ್ನಲ್ಲಿ ಕೂಡ ಹಾಡಿದ್ದಾರೆ, ನಮ್ಮ ಕೋಸ್ಟಲ್ ವುಡ್ನಲ್ಲಿ ಕೂಡ ಹಾಡಿದ್ದಾರೆ. ಕೋಸ್ಟಲ್ ವುಡ್ ಅಂದರೆ ನಮ್ಮದು ತುಳು ಕೊಂಕಣಿ ಕನ್ನಡ ಫಿಲ್ಮ್ಗಳು ಇಲ್ಲಿ ಕೂಡ ಆಗ್ತವೆ. ಒಂದು ಮೊಟ್ಟೆಯ ಕಥೆ ಆದ ಮೇಲೆ ಕರಾವಳಿಯಲ್ಲಿ ಅನೇಕ ಫಿಲ್ಮ್ ಸ್ಟಾರ್ಸ್ಗಳು ಹುಟ್ಟಿಕೊಂಡು ಬಂದಿದ್ದಾರೆ ಮತ್ತು ಅವರ ಹೆಸರು ಮಾಡ್ತಾ ಇದ್ದಾರೆ. ಸೊ ನೋ ಮೈನಸ್, ನೋ ಪಾಸ್, 50 marks. Here comes a song, please listen. ಎರಡು ವಾಯ್ಸ್ ಇದೆ ಅಲ್ಲಿ. ಮೇಲ್ ವಾಯ್ಸ್ ಕುನಾಲ್ ಗಾಂಜವಾಲ, ಅವರ ಬಗ್ಗೆ ಟೆನ್ಷನ್ ಮಾಡೋದು ಬೇಡ. ಐಡೆಂಟಿಫೈ ದ ಫಿಮೇಲ್ ವಾಯ್ಸ್. Shreya Ghoshal. Shreya Ghoshal, right answer, 50 points. Was it a guess? No. I could make out her voice. Yeah, brilliant, good. Yes, ನಿಮಗೊಂದು ಡ್ಯಾನ್ಸ್ ಕೊಡ್ತೇನೆ. ಅವರು ಪದ್ಯ ಹಾಡಿದರು, ನೀವು ಡ್ಯಾನ್ಸ್ ನೋಡಿ ಇದು ಯಾವ ಫಾರ್ಮ್ ಆಫ್ ಡ್ಯಾನ್ಸ್ ಅಂತ ಐಡೆಂಟಿಫೈ ಮಾಡಬೇಕು. ಕ್ರೈಸ್ಟ್, ರೆಡಿ? ನಿಮಗೊಂದು ಡ್ಯಾನ್ಸ್ ಫಾರ್ಮ್ ಬರ್ತದೆ ನೋಡಿ. ಎಸ್, ಏನಾದರೂ ಐಡಿಯಾ ಉಂಟಾ? ಕುಚಿಪುಡಿ. ಕುಚಿಪುಡಿ ತಪ್ಪುತ್ತರ. ಕಾದಿಂದಲೇ ಪ್ರಾರಂಭ ಆಗುತ್ತೆ ಅದು. ನಿಮ್ಗೇನಾದರೂ ಐಡಿಯಾ ಉಂಟಾ? ಪೊಣ್ಣು ಬಾಲೆ ಉಂಟು ಆರೇನು ಅನ್ಬಿಡ್ತು. ಶಿ ವಾಸ್ ನಾಟ್ ರೆಡಿ ಟು ಸೇ ಭರತನಾಟ್ಯಂ. ಕಥಕ್. ಯಾ, ಇಟ್ ವಾಸ್ ರೈಟ್, ಕಥಕ್. ಆದರೆ ಯಾರಿಗೂ ಅಂಕಗಳು ಇಲ್ಲ. ಕಥಕ್ ಉತ್ತರ ಪ್ರದೇಶದಲ್ಲಿ ಇರುವಂತಹ ಒಂದು ನಾಟ್ಯ ಪ್ರಕಾರ. ಅದಕ್ಕೆ ಹೆಚ್ಚು ಮೆರುಗು ಕೊಟ್ಟರು ಮೊಘಲರು ಭಾರತವನ್ನು ಮೊಘಲ್ಸ್ ಭಾರತವನ್ನು ಆಳಿದಾಗ ಅವರ ಅರಮನೆಯಲ್ಲಿ ಡ್ಯಾನ್ಸರ್ಸ್ಗಳಿಗೆ ಬೇಕಿತ್ತು. ಸೊ ಅವರು ಇದನ್ನು ಇಂಪ್ರೂವೈಸ್ ಮಾಡಿದರು. ಸೊ ಹೆಚ್ಚಿನ ಬ್ಯಾಕ್ಗ್ರೌಂಡ್ಗಳು ಮುಸ್ಲಿಂ ಹಿನ್ನೆಲೆ ಗಾಯಕರು ಅದನ್ನು ಹೇಳ್ತಿದ್ರು, ಇನ್ಸ್ಟ್ರೂಮೆಂಟ್ಸ್ಗಳನ್ನು ನುಡಿಸ್ತಿದ್ರು. ಸೊ ಹೀಗೆ ಒಂದು ಅನ್ಯೋನ್ಯತೆ ಭಾರತದಲ್ಲಿತ್ತು. ಸೊ ಕಥಕ್ಕನ್ನು ಇನ್ನೂ ಗ್ಲೋರಿಫೈ ಮಾಡಿದವರು ಮೊಘಲರಾಗಿದ್ದಾರೆ. ಸೊ ಅವರು ಭಾರತಕ್ಕೆ ಬರುವ ಮೊದಲು ಕೂಡ ಉತ್ತರ ಪ್ರದೇಶದಲ್ಲಿ ಕಥಕ್ ಎಂಬುದು ಇತ್ತು. ಸೊ ನಮ್ಮಲ್ಲಿ ಭರತನಾಟ್ಯಂ ಇದೆ, ಉತ್ತರ ಪ್ರದೇಶದಲ್ಲಿ ಕಥಕ್. ನಿಮಗೇನೆ ಪ್ರಶ್ನೆ ಈಗ, ಯು ಹ್ಯಾವ್ ಟು ಐಡೆಂಟಿಫೈ ದ ವಾಯ್ಸ್. ಪ್ಲೀಸ್ ಲಿಸನ್. ನಡಪುಲಾ ಕುಡ್ಲದನೆ ನಡಕ್ಕೆ ನಿನ್ನ ಈ ಸಿಟಿಕ್ ದಂಟುಯಾ ಪ್ರತಿ ಪಜ್ಜೊಗು ಬರ್ನೆಲ ತುಳು ಬಾಸಿದ ಕಮ್ಮಿನ ಉರುಕೇರಿದ ನೆಂಪುನು ಇನ್ನೆಲ್ಲೆಡೆ ಮದಪುಲ ಮುझे तुमसे प्यार हो गया मेरा दिल तुझ में खो गया हो मुझे तुमसे प्यार हो गया मेरा दिल तुझ में खो गया. ಎಸ್, ಉದಿತ್ ನಾರಾಯಣ್. ರೈಟ್ ಆನ್ಸರ್, 50 ಪಾಯಿಂಟ್ಸ್. ಬಹುಶಃ ಹಿಂದಿ ವಾಯ್ಸ್ ಬರುವಾಗ ಗೊತ್ತಾಯ್ತಾ? ತುಳು ಕೂಡ ಹಾಡಿದ್ದಾರೆ, ತುಂಬ ಹಾಡು ಹಾಡಿದ್ದಾರೆ. ನಾನು ಕೇಳಲಿಲ್ಲ ಇಷ್ಟ ತನಕ, ಅದಕ್ಕೆ ಕನ್ಫ್ಯೂಸ್ ಆಯ್ತು. ಅದರಲ್ಲಿ ಹಾಡಿದ್ದಾರೆ. ಅದರ ನಂತರ ಬಂದಂಥ ಹಲವಾರು ಮೂವಿಗಳಲ್ಲಿ ಅವರು ಹಾಡಿದ್ದಾರೆ. ಸೊ ಉದಿತ್ ನಾರಾಯಣ್ ಬಹುಶಃ ಹಿಂದಿ ವರ್ಷನ್ ಇಟ್ಟದಕ್ಕೆ ನಿಮಗೆ ಒಂದು ವರದಾನವಾಯಿತು. ಓಕೆ, 50 ಪಾಯಿಂಟ್ಸ್, ನೋ ವರೀಸ್. ಈಗ ಡ್ಯಾನ್ಸ್ ಮಾಡುವನಾ? ಅವರಿಗೆ ಸುಮ್ಮನೆ ಇರಲಿಕ್ಕೆ ಹೇಳಿ.
ಬೇಡ ಪಾಪ ಮಾತನಾಡಲಿ, ಹುಡುಗರಿಗೆ ಮಾತನಾಡಲಿಕ್ಕೆ ಅವಕಾಶಕ್ಕೂ ಇದೆ ಅಂತ ಹೇಳಿದ್ದು ಇವರಿಗೆ ನಾನು. ಸೊ ಪಾತ್ರಲಿ ಅವೇ. ಎಸ್, ವಾಚ್ ದಿಸ್ ಡ್ಯಾನ್ಸ್ ಫಾರ್ಮ್ಯಾಟ್. ಹಾಂ, Maharashtrian. Marathi, right, but no marks. I want the name of that dance form. Lavani. Huh? Lavani. Are you sure? Yeah. That's sure also with a doubt. Right answer, 50 points. Lavani, isn't it? Lavani. ಓಕೆ, ದೊಂಪಕ್ಕೆ ಹೋದರೆ, ಮೆಹಂದಿಗೆ ಹೋದರೆ ಇದೊಂದು ಸಾಂಗ್ ಹಾಕ್ತಾರೆ ರಿಕ್ಷಾವಾಲ ಎಲ್ಲ. ಸೊ ಮರಾಠಿ ಆ್ಯಕ್ಸೆಂಟ್ ಇತ್ತು ಅಲ್ಲಿ. ಸೊ ಐಡೆಂಟಿಫೈ ಮಾಡಿದ್ರಿ, ಬಿಲಾಂಗ್ ಟು ಮಹಾರಾಷ್ಟ್ರ. ಸೊ ಮಹಾರಾಷ್ಟ್ರೀಯ ಮರಾಠಿಯವರು ಇದನ್ನು ಆಡ್ತಾರೆ, ಇದಕ್ಕೆ ಲಾವಣಿ ಅಂತ ಹೇಳ್ತಾರೆ, ಲಾವಣಿ. ಓಕೆ, ಎಸ್. ಈಗ ಚಾಣಕ್ಯ ಚಾಲೆಂಜ್ ಸೀಸನ್ 3 ಎಪಿಸೋಡ್ನ ಕೊನೆಯ ಸುತ್ತು. ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ಬೋದು. ಡೈರೆಕ್ಟ್ ಕ್ವಶನ್ಗೆ 80 ಅಂಕಗಳು, ಪಾಸ್ ಇದೆ 40 ಅಂಕಗಳು. ಸೊ ಇದರ ಮೊದಲನ ಎಪಿಸೋಡ್ನಲ್ಲಿ ಒಂದೇ ಶಾಲೆಯ ತಂಡ ಎಲ್ಲ ಒಳಗಾಗಿ 80, 160, 160 + 160 ಎಷ್ಟ? 320. 320 ಅಂಕಗಳನ್ನು ಒಳಗಾಗಿ ಖಾಲಿ ಈ ಸೆಗ್ಮೆಂಟ್ನಲ್ಲಿ. ಸೊ ಇದರ ಮೊದಲು ಬಂದಂಥವರು ಇಲ್ಲ. ಸೊ ಹಾಗಾಗಿ ಏನು ಕೂಡ ಆಗ್ಬೋದು. ಸೊ ವಿಲ್ ಸ್ಟಾರ್ಟ್ ಫ್ರಾಮ್ ಮಣಿಪಾಲ್. ಎಸ್, ನಾವು ಅಡ್ವರ್ಟೈಸ್ಮೆಂಟ್ಸ್ಗಳನ್ನೆಲ್ಲ ನೋಡ್ತೇವೆ, ಅದರಲ್ಲಿ ಒಂದು ಲೋಗೋ ಬರುತ್ತೆ, ಅಥವಾ ಒಂದು ಐಡೆಂಟಿಫಿಕೇಷನ್ ಮಾರ್ಕ್ ಬರುತ್ತೆ, ಅಥವಾ ಒಂದು ಸಿಗ್ನೇಚರ್ ಟೋನ್ ಬರುತ್ತೆ. ಬ್ರಿಟಾನಿಯಾ ಬಿಸ್ಕೆಟ್ ಬರುವಾಗ ಯಾವ ಟೋನ್ ಬರ್ತದೆ? ಟಿನ್ 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 ಟಿನ್. ಈಗ IPL ಆಗ್ತಾ ಉಂಟು, ಯಾವ ಸಿಗ್ನೇಚರ್ ಟೋನ್? ನೋಡಿ ಹೇಗೆ 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 ಮೈಕ್ನಲ್ಲಿ ಹೇಳು. ವೆರಿ ಗುಡ್. ಅದು ಕೂಡ ಸ್ಲೋ ನಿಂದು, ಅದು ಫಾಸ್ಟ್ ಹೋಗ್ತದೆ ಮಾರ ಗ್ರೌಂಡ್ನಲ್ಲಿ. ಸೊ ದೆರ್ ಈಸ್ ಸಿಗ್ನೇಚರ್ ಟೋನ್, ದೆರ್ ಈಸ್ ಎ ಸಿಗ್ನೇಚರ್ ಲೋಗೋ, ದೆರ್ ಈಸ್ ರೋಲ್ ಮಾಡೆಲ್ಸ್. ಸೊ ಲೋಗೋ, ಈಗ ನಾವೆಲ್ಲ ಬ್ರ್ಯಾಂಡ್ಗೆ ಹೆಸರಾದವರು ಅಲ್ವಾ? ಯು ಆರ್ ದ ಜನರೇಷನ್ ಆಫ್ 5G, ರೈಟ್? 5G ಅವರು ನೀವೆಲ್ಲ. ಇನ್ನು ಮುಂದಕ್ಕೆ ಹೋಗೋ 6G ಬರುತ್ತೆ. ಈಗ LKG ಅವರು ಹುಟ್ಟುವಾಗಲೇ 5G. Just imagine when they reach to the 9th grade or the 10th grade, what will be the this internet and browsing technology. ಗೊತ್ತಿಲ್ಲ ಅಲ್ಲ? ಎಸ್, ನೀವೆಲ್ಲ ಹುಟ್ಟುವಾಗ ಕರೆಂಟ್ ಇತ್ತು, ಮನೆಯಲ್ಲಿ TV ಇತ್ತು. ನಾವು ಹುಟ್ಟುವಾಗ ಮನೆಯಲ್ಲಿ ಮೇಣದ ಬತ್ತಿ ಇತ್ತು. ಅಫ್ಕೋರ್ಸ್ ಕಾಲ ಬದಲಾಗುತ್ತಾ ಹೋಗುತ್ತೆ. ಸೊ ಆದರೆ ಬ್ರ್ಯಾಂಡ್ ನಮ್ಮ ತಲೆಯಲ್ಲಿ ಉಳ್ಕೊಳ್ತದೆ. ವೆನ್ ಯು ಆರ್ ವೆರಿ ಸ್ಮಾಲ್, ಯು ಆರ್ ವಾಚಿಂಗ್ ದ ಕಾರ್ಟೂನ್ಸ್. ಈಗಲೂ ನೀನು ಕಾರ್ಟೂನ್ ಈಗಲೂ ನೋಡ್ತೀಯಲ್ಲ? ನನಗೆ ಯಾರು ನಿಮ್ಮ ನೆರೆ ಮನೆಯವ್ರು ಹೇಳಿದ್ರು, ಯಾವ್ದು ನಿಮ್ಮ ಫೇವ್ರೆಟ್ ಕಾರ್ಟೂನ್? ನೋಡೋದಿಲ್ವಾ? ಓಕೆ, ನೋ ಪ್ರಾಬ್ಲಮ್. ಎಸ್, ಸ್ಟಾರ್ಟ್ ಫ್ರಾಮ್ ಕ್ರೈಸ್ಟ್ ಸ್ಕೂಲ್ ಮಣಿಪಾಲ್. ರೆಡಿ? ನಿಮ್ಗೆ ಒಂದು TV ಸ್ಕ್ರೀನ್ನಲ್ಲಿ ಒಂದು ಬ್ರ್ಯಾಂಡಿನ ಅಂಬಾಸಿಡರ್ ಬರ್ತಾರೆ. ಆ ವ್ಯಕ್ತಿಯನ್ನು ಅಥವಾ ವಸ್ತುವನ್ನು ನೋಡುವಾಗಲೇ ನಿಮಗೆ ಯಾವ ಬ್ರ್ಯಾಂಡ್ ಅಂತ ಗೊತ್ತಾಗುತ್ತೆ. ಸೊ ಹಿಯರ್ ಕಮ್ಸ್ ಫಾರ್ 80 marks ಫಾರ್ ಕ್ರೈಸ್ಟ್ ಸ್ಕೂಲ್ ಮಣಿಪಾಲ್. Amul. Can you expand Amul? Anand Milk Union Limited. Anand Milk Union Limited belongs to which state? Gujarat. ಎಲ್ಲ ಆನ್ಸರ್ ಹೇಳಿದ್ದಾರೆ. 80 + 80 ಕೊಡುವ ಸ್ಕೋರರ್. ರೆಡಿ ಇದ್ದಾರೆ ತಗೊಳ್ಳಿಕ್ಕೆ. 80 marks, ಗುಡ್. ಅಮೂಲ್, ದ ಟೇಸ್ಟ್ ಆಫ್ ಇಂಡಿಯಾ. ಸೊ ಇದು ಬರುವಾಗ ಈ ಕ್ಯಾರಿಕೇಚರ್ ಬರುತ್ತೆ. ಓಕೆ, ಈಗ ಅಮೂಲ್ ನಾಟ್ ಓನ್ಲಿ ಇನ್ ಇಂಡಿಯಾ ಬಟ್ ಆಲ್ಸೋ ಇನ್ ಆಫ್ರಿಕಾ. ಇಟ್ ಹ್ಯಾಸ್ ರೀಚ್ ಟು ದ ಅಮೇರಿಕಾ. ಇಟ್ ಹ್ಯಾಸ್ ಟ್ರೈಂಗ್ ಟು ಗೋ ಟು ಯುರೋಪ್. ಎಲ್ಲ ಕಡೆಯಲ್ಲಿ ಬ್ರ್ಯಾಂಡ್ ಆಗಿ ಹೋಗುತ್ತೆ. ಸೊ ವರ್ಗೀಸ್ ಕುರಿಯನ್
ಅವರಿಗೆ ಬೆಳಗ್ಗೆ ಎತ್ಕೊಂಡು ನಾವು ನಮಸ್ಕಾರ ಹೊಡಿಬೇಕು. ವೈಟ್ ರೆವಲ್ಯೂಷನ್ ಸ್ಟಾರ್ಟ್ ಮಾಡಿದವರು ಅವರು. ಸೊ ಡೈರಿ ಪ್ರಾಡಕ್ಟ್ಸ್ಗಳನ್ನು ಮಾರಿ ದಿನಚರಿಯನ್ನು ಎಷ್ಟೋ ಹೆಣ್ಮಕ್ಕಳು ಮಾಡ್ತಾ ಇದ್ದಾರೆ, ತಮ್ಮ ಮಕ್ಕಳನ್ನು ಓದಿಸ್ತಿದ್ದಾರೆ, ಮದುವೆ ಮಾಡಿಸ್ತಾ ಇದ್ದಾರೆ. ನಮ್ಮ ಅದು ಅಮೂಲ್ ಸ್ಟಾರ್ಟ್ ಆಗುವಾಗ ನಮ್ಮ ಕರ್ನಾಟಕದಲ್ಲಿ ಕರಾವಳಿಯಲ್ಲಿ ಬೀಡಿ ಇಂಡಸ್ಟ್ರಿ ಇತ್ತು, ಬೀಡಿ ಕಟ್ತಿದ್ರು. ಸೊ ಈಗ ನಮಗೆ ನಂದಿನಿ ಅಂತೇಳಿ ಬಂದಿದೆ, KMF ಅಂತ ಬಂದಿದೆ. ಸೊ ಹಾಗಾಗಿ ಡೈರಿ ಪ್ರಾಡಕ್ಟ್ಸ್ ಎಲ್ಲ ಇದೆ. ಸೊ ನೈಸ್ ಟು ಹಿಯರ್ ಫ್ರಮ್ ಯು ದ್ಯಾಟ್ ಶಿ ಈಸ್ ಅಮೂಲ್ ಕ್ಯಾರಿಕೇಚರ್. 80 points. Ready? Kannarpadi. Here we go. ಪಾರ್ಲೆಜಿ. ಪಾರ್ಲೆಜಿ. ಈಗ ತಿನ್ನುವ ಬಿಸ್ಕೆಟ್ ಯಾವುದು ನೀವು? ಹೈಡ್ ಆ್ಯಂಡ್ ಸಿಕ್. ಹೈಡ್ ಆ್ಯಂಡ್ ಸಿಕ್ ಐತೆ ಊರದಾಗಲಿ ಪಂಡ್ರೆ ಪಿಚ್ ಬೇಕರಿಗೆ ಹೋಗಿ ಹೈಡ್ ಆ್ಯಂಡ್ ಸಿಕ್ ಓಡಿ ಆಗಲು ಕಲ್ತಿದ್ದೀರಿ. ಹೈಡ್ ಆ್ಯಂಡ್ ಸಿಕ್ ಎಂಚಪ್ಪನೊಲ್ಲಿ ಹೋಗುದು ಕಣ್ಣೆ ಮುಚ್ಚಾಲೆ ಬಿಸ್ಕಿಟ್ ಕೊರಲಿ. I think hide and seek also is the product of Parle, isn't it? Parle-G. Yes. ನೀವು ಮಾರಿ ವಿಟದಲ್ಲಿ ಇದ್ದೀರಾ? ಚೆಕ್. ನೀವು ಕಾರ್ಟೂನ್ ನೋಡೋಲ್ಲ, ನೀವು ಬಿಸ್ಕಟ್ ತಿನ್ನೋಲ್ಲ. ಮತ್ತು ಹೇಗೆ ಮಾರೆ ಬದುಕುದು ನೀವು? ಹಾರ್ಲಿಕ್ಸ್ ಮತ್ತು ಬಾರ್ನಿಟಾ ಮಿಕ್ಸ್ ಮಾಡ್ತೀರಾ? ಇಲ್ಲ. ಮತ್ತೆ ಅದು ಇಲ್ವಾ? ಇಲ್ಲ. ಮತ್ತೆ ಹಾಲು ಕುಡಿತೀರಾ? ಹೌದು. ವೆರಿ ಗುಡ್, ಥ್ಯಾಂಕ್ ಯು. ಏನಾದನ್ನು ಪಡಿತೀರಿ. ಸೊ ನಿಮ್ಮ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಎಸ್, ಮುಂದಕ್ಕೆ ಹೋಗುವ. ಯಾರಿಗೆ? ಕನ್ನರ್ಪಾಡಿ ನಿಮಗೇನೆ? ಕ್ರೈಸ್ಕಿ ನಿಮಗೇನಾ? ಜಿಗ್ಜಾಗ್ ಕೇಳೋದು ಬೇಡವಾ? ಎಸ್, ನಿಮಗೇನೆ ಕೇಳ್ತೇನೆ. ಇಲ್ಲಿ ಬರುತ್ತೆ ಇನ್ನೊಂದು ಬ್ರ್ಯಾಂಡ್ ನೋಡಿ. ನಿರ್ಮಾ. ಎಂತ ನಿರ್ಮಾ? ಬಸ್ಸಾ? ವಾಷಿಂಗ್ ಪೌಡರ್. ವಾಷಿಂಗ್ ಪೌಡರ್ ನಿರ್ಮಾ. ಎಸ್, ಇದರ ಹಿಂದೆ ಇದು ಕೂಡ ಗುಜರಾತಿಗೆ ಸಂಬಂಧಪಟ್ಟದ್ದು. ಒಬ್ಬ ಬ್ಯಾಂಕ್ ಉದ್ಯೋಗಿ ತನ್ನ ಮಗಳನ್ನು ಕಳ್ಕೊಳ್ತಾನೆ. ಮಗಳ ಹೆಸರನ್ನು ಶಾಶ್ವತ ಉಳಿಬೇಕಂತೇಳಿ ಒಂದು ವಾಷಿಂಗ್ ಪೌಡರನ್ನು ಸ್ಟಾರ್ಟ್ ಮಾಡ್ತಾನೆ. ಆ ಕಾಲದಲ್ಲಿ ಭಾರತದಲ್ಲಿ ಸರ್ಫ್ ಎಂಬುದು ವಾಷಿಂಗ್ ಪೌಡರ್ ಇತ್ತು. ಅದು ನಮ್ಮದಲ್ಲ, ಅದು ವಿದೇಶದ್ದು. ಅವರಿಗೆ ಸಾಕಷ್ಟು ಹಣ ಕೊಡಬೇಕಿತ್ತು. ಸೊ ನಾವು ಯಾಕೆ ಮಾಡಬಾರದು ಅಂತೇಳಿ ಉಳಿದ ಪ್ರಾಡಕ್ಟ್ಸ್ಗಳೆಲ್ಲ ಬರ್ತವೆ, ಆದರೆ ಮಹಿಳೆಯರ ಕೈಗಳೆಲ್ಲ ಬೊಕ್ಕೆ ಬೀಳ್ತವೆ, ಅವರ ಸ್ಕಿನ್ ಎಲ್ಲ ಹೋಗ್ತದೆ. ಸೊ ಇದೇನು ಆಗೋದಿಲ್ಲ. ಮನೆಗೂ ಹೋಗಿ ಸೈಕಲ್ನಲ್ಲಿ ವಾಷಿಂಗ್ ಪೌಡರನ್ನು ಮಾರ್ತಾರೆ. ಅವರ ಮಗಳು ಶಾಲೆಯಿಂದ ಹಿಂದಕ್ಕೆ ಬರುವ ಸಂದರ್ಭದಲ್ಲಿ ಅಪಘಾತಕ್ಕೆ ಈಡಾಕಿ ಅವಳು ತೀರಿ ಹೋಗ್ತಾಳೆ. ಅವಳ ಹೆಸರು ನಿರ್ಮಾ. ಅವಳ ಹೆಸರಿನಲ್ಲಿ ಪ್ರಾಡಕ್ಟ್ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಮಲ್ಟಿನ್ಯಾಷನಲ್ ಬ್ರ್ಯಾಂಡ್ ಆಗಿದೆ ವಾಷಿಂಗ್ ಪೌಡರ್ ನಿರ್ಮಾ. ಎಸ್, 80 ಅಂಕಗಳು. 160. ವೆರಿ ಗುಡ್. ಮುಂದಕ್ಕೆ ಹೋಗುವ. ಕೊನೆಯ ಪ್ರಶ್ನೆ ಈ ಸೆಗ್ಮೆಂಟ್ ಅಂತೂ ಕೊನೆಯ ಪ್ರಶ್ನೆ. ಕನ್ನರ್ಪಾಡಿ, ರೆಡಿ? ಎಸ್, ಪ್ಲೀಸ್ ಗೋ ಥ್ರೂ ದಿಸ್. ರಸ್ನಾ. ರಸ್ನಾ, ರೈಟ್ ಆನ್ಸರ್. ಈ ಹುಡುಗಿಯ ಬಗ್ಗೆ ಹೇಳಬೇಕು. ಈ ಹುಡುಗಿ 1994ರಲ್ಲಿ ಹುಟ್ಟುತ್ತಾಳೆ. ಅವಳ ಮುಖಕ್ಕೆ ಒಂದು ಖುಷಿಗೆ ಮನಸೋತು ಇವರನ್ನು ರಸ್ನಾ ನೀಂಬುಪಾನಿ. ರಸ್ನಾ ನೀಂಬುಪಾನಿ ಅಂದರೆ ಇತ್ತೀಚೆಗೆ ಬಂದದ್ದು. ರಸ್ನಾ ಅವರದ್ದು ಬೇರೆ ಫ್ಲೇವರ್ಸ್ಗಳೆಲ್ಲ ಇತ್ತು. ವಿದೇಶದಲ್ಲೆಲ್ಲ ಟ್ಯಾಂಗ್ ಬಾರಿ ಫೇಮಸ್ ಆಗಿತ್ತು. ಸೊ ಇಟ್ ಸ್ಟೋರೀಸ್ ಆಫ್ 90s. ಬಟ್ ಅನ್ಫಾರ್ಚುನೇಟ್ಲಿ ಶಿ ಡೈಸ್ ಇನ್ 2014. ಸೊ when she comes to the film world, she dies. So 80 points for Kannarpadi. So very good competition. So I think this brand was very easy to for identify, especially for the high school students. Okay, well done. ಅಂದರೆ ನೀವು 4 ಮಂದಿ ಕೂಡ ಸಾಕಷ್ಟು ಬಾರಿ ಟಿವಿಯನ್ನು ನೋಡ್ತೀರಿ ಅಂತ ಆಯಿತು. ಯಾಕೆಂದರೆ ದೀಸ್ ಸೊಪೇರಾಸ್ಗಳು ಅಥವಾ ಸೀರಿಯಲ್ಸ್ಗಳ ನಡುವೆ ಬರುವಂಥ ಅಡ್ವರ್ಟೈಸ್ಮೆಂಟ್ಗಳೇ ಇದೆ. ಒಂದೇ ವಾಷಿಂಗ್ ಪೌಡರ್, ಇಲ್ಲದಿದ್ದರೆ ಹೆಂಕೋ ಅಲ್ವಾ, ಇಲ್ಲದಿದ್ದರೆ ಬಿಸ್ಕಿಟ್, ಇದೇ ಬರುವಂಥದ್ದು ಅಲ್ವಾ. ಮತ್ತು ಅದನ್ನು ನೋಡುವಂಥ ಮಕ್ಕಳು ಮತ್ತು ಸ್ತ್ರೀಯರು ಹೆಚ್ಚಾಗಿ. ಸೊ ಅವರು ಮೆಸ್ಮರೈಸ್ ಆಗ್ತಾರೆ. ಏನೇ ಇರಲಿ, ನಿಮ್ಮ ಸ್ಕೋರ್ಗಳಿವೆ. ಸೈಂಟ್ ಮೇರೀಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ, ಆ್ಯಂಡ್ ಯುವರ್ ಟೋಟಲ್ ಸ್ಕೋರ್ ಈಸ್ 250. 350. ಯು ಆರ್ ಗೋಯಿಂಗ್ ಟು ಲೂಸ್ 100 marks. No. He said 250. ಅವನಿಗೆ ಮಾರ್ಕ್ ಹೆಚ್ಚು ಬೇಡ. ಅವನು ಬಿಸ್ಕಿಟ್ ತಿನ್ನೋದಿಲ್ಲ, ಕಾರ್ಟೂನ್ ನೋಡೋದಿಲ್ಲ, ಮಾರ್ಕ್ ಹೆಚ್ಚು ಬೇಡ. ಸೊ 350. ಕಂಗ್ರ್ಯಾಚುಲೇಷನ್ಸ್ ಕನ್ನರ್ಪಾಡಿ. ಎಸ್, ಕ್ರೈಸ್ಟ್ ಸ್ಕೂಲ್ ಯು ಆರ್ ಇನ್ 240. 250. ಸೊ 250, 250ರಲ್ಲಿ ನೀವಿದ್ದೀರಿ, 350ಯಲ್ಲಿ ನೀವಿದ್ದೀರಿ. 350 ಆ್ಯಂಡ್ 250. 250. ಓಕೆ,
ನೋ ವರೀಸ್, ಇದರಲ್ಲಿ ನೀವು ವಿನ್ನರ್ಸ್ ಅಂತಲ್ಲ, ನೀವು ಲೂಸರ್ಸ್ ಅಂತಲ್ಲ. ನಿಮಗಿಂತ ಕಡಿಮೆ ಅಂಕಗಳು ಪಡೆದವರು ಮನೆಗೆ ಹೋಗ್ತಾರೆ, ನೀವು ಮುಂದಕ್ಕೆ ಹೋಗ್ತೀರಿ. ಸೊ ಭಾಳ ಚೆನ್ನಾಗಿ ಆಡಿದ್ದೀರಿ. ಸೊ ನೆಕ್ಸ್ಟ್ ಲೆವೆಲ್ಗೆ ನಾವು ಆಲ್ ದ ಬೆಸ್ಟ್ ಅಂತ ಹೇಳ್ತಾನೆ. ಆ ಮನುಷ್ಯ ತುಂಬ ಸೀರಿಯಸ್ ಇದ್ದಾನೆ. ಬೈ ಬರ್ತ್ ಸೀರಿಯಸ್ ಅಮಾರ ಇಲ್ಲ ಇಲ್ಲ, ಇರುವುದೇ ಹಾಗೆ, ನಾವು ಇರುವುದೇ ಹಾಗೆ, ನಮ್ಮ ಸ್ಟೈಲೇ ಹಾಗೆ, ನಮ್ಮ ಲುಕ್ಕೇ ಹಾಗೆ. ಎಸ್, ಸೊ ವಿಶ್ ಆಲ್ ದ ಬೆಸ್ಟ್ ಫಾರ್ ದ ನೆಕ್ಸ್ಟ್ ರೌಂಡ್ ಆ್ಯಂಡ್ ವಿಶ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಲೈಫ್. ಆ್ಯಂಡ್ ಸಮ್ಮರ್ ವೆಕೇಷನ್ಸ್ ಹ್ಯಾವ್ ಸ್ಟಾರ್ಟೆಡ್. ಸೊ ಸೇಫ್ ಆಗಿರಿ, ಹ್ಯಾಪಿಯಾಗಿರಿ, ಏನಾದರೂ ಹೊಸತನ್ನು ಕಲಿಯಿರಿ. ಸೊ ಸ್ವಲ್ಪ ಪಕ್ಷಿಗಳಿಗೆ ಸ್ವಲ್ಪ ನೀರಿಡಿ, ಗಾರ್ಡನಿಗೆ ಸ್ವಲ್ಪ ನೀರು ಹಾಕಿ, ನೀರನ್ನು ಸಾಕಷ್ಟು ಕುಡಿಯಿರಿ ಮತ್ತು ಉಳಿಸಿರಿ. ಸೊ ಆತ್ಮೀಯ ವೀಕ್ಷಕರೇ, ಇದು ಇವತ್ತಿನ ಚಾಣಕ್ಯ ಚಾಲೆಂಜ್ ಸೀಸನ್ 3. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ನಿರಂತರ ಮನೋರಂಜನೆ ಮತ್ತು ಸುದ್ದಿಗಾಗಿ ನೋಡ್ತಾ ಇರಿ ದೈಜುವಲ್ 247. ನಮಸ್ಕಾರ.